ಬಿಎಸ್ಎಫ್ನಲ್ಲಿ ಕರೆಯಲಾದ 2023ರ ಹುದ್ದೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳಿಗೆ ತರಬೇತಿ ಪಡೆದ ಬಳಿಕ ಅರ್ಹತೆ ಪತ್ರ ತಿರಸ್ಕಾರವಾಗಿದೆ ಎಂದು ಸಾಕಷ್ಟು ಅಭ್ಯರ್ಥಿಗಳಿಗೆ ಸೇವೆಯಿಂದ ಬಿಡುಗಡೆ ಮಾಡಿ ವಂಚನೆಯಾಗಿದೆ ಎಂದು ಡಾಕ್ಟರ್ ಗಿರಿರಾಜ್ ಎನ್ ಶಿಂದೆ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಮಕ್ಕಳು ಅರ್ಹತೆ ಪತ್ರದಿಂದ ನೇಮಕವಾಗಿಲ್ಲ. ಸಾಕಷ್ಟು ಶ್ರಮಪಟ್ಟು ಎಲ್ಲ ಪರೀಕ್ಷೆಗಳಲ್ಲಿ ನೇಮಕರಾಗಿರುತ್ತಾರೆ. ಆದರೆ ಸ್ಕಿಲ್ಸ್ ಸರ್ಟಿಫಿಕೇಟ್ ಸಲುವಾಗಿ ಅವರನ್ನ ಸೇವೆಯನ್ನು ತೆಗೆದುಹಾಕುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಕಳೆದ 2 ವರ್ಷಗಳಿಂದ ಸೇವೆ ಸಲ್ಲಿಸಿರುವ ಅಭ್ಯರ್ಥಿಗಳನ್ನು ತಿರಸ್ಕಾರ ಮಾಡಿ ನೂರಾರು ಯುವಕರು ಬೀದಿ ಪಾಲಾಗಿದ್ದಾರೆ. ಸರ್ಕಾರ ಕೂಡಲೇ ಇವರನ್ನ ಕೌನ್ಸಿಲಿಂಗ್ ಮಾಡಿ ಅವರನ್ನ ಮರು ನೇಮಕ ಮಾಡಬೇಕು ಎಂದು ಒತ್ತಾಯಿಸಿದರು. ಬಡ ಯುವಕರಿಗೆ ಅನ್ಯಾಯವಾಗಬಾರದು. ಕೇಂದ್ರ ಸರ್ಕಾರ ತಾಂತ್ರಿಕ ಕಾರಣದಿಂದ ಸ್ಕಿಲ್ಸ್ ಸರ್ಟಿಫಿಕೇಟ್ನಿಂದ ಮಾತ್ರ ಅವರನ್ನ ಹುದ್ದೆಯನ್ನು ವಜಾ ಮಾಡಬಾರದು ಎಂದರು. ವಿಷಯ ಏನಂದರೆ, BSFನಲ್ಲಿ 2023ರಲ್ಲಿ ರಿಕ್ರೂಟ್ಮೆಂಟ್ ಕರೆಯಲಾಗಿತ್ತು. 23-24ರಲ್ಲಿ ರಿಕ್ರೂಟ್ ಆದಂಥ ಕೆಲವು ಯುವಕರು ಆ ರಿಕ್ರೂಟ್ಮೆಂಟಲ್ಲಿ ಬೇಕಾದಂಥ ಒಂದು ಫಿಸಿಕಲ್, ಮೆಡಿಕಲ್, ರಿಟರ್ನ್ ಟೆಸ್ಟ್ ಎಲ್ಲವನ್ನೂ ಕಂಪ್ಲೀಟ್ ಮಾಡಿದಾಗ ಆ ರಿಕ್ರೂಟ್ಮೆಂಟಲ್ಲಿ ಕೇಳಲಾಗಿತ್ತು, ಸ್ಕಿಲ್ ಸರ್ಟಿಫಿಕೇಟ್ ಕೂಡ ಮುಖ್ಯವಾಗಿದೆ, ನಮಗೆ ಸ್ಕಿಲ್ ಸರ್ಟಿಫಿಕೇಟ್ ಬೇಕು ಅಂತ ಆ ರಿಕ್ರೂಟ್ಮೆಂಟಲ್ಲಿ ಬರೆದಿದ್ರು. NSQF ಸರ್ಟಿಫಿಕೇಟ್ ಅಂತಾರೆ ಅದಕ್ಕೆ, ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟು ಕೂಡ ಅಷ್ಟೇ ವ್ಯಾಲಿಡ್ ಆಗಿರುತ್ತೆ, ಅದನ್ನು ಕೂಡ ಒಪ್ಕೊಳ್ತೀವಿ. ಆದರೆ ಈ ಎಲ್ಲ ಹುಡುಗರು ಆ ತಮ್ಮ ಕ್ಷಮತೆಗೆ ಅನುಸಾರ ಲಕ್ಷಾಂತರ ಹುಡುಗರು ಅದಕ್ಕೆ ಅಪ್ಲೈ ಮಾಡ್ತಾರೆ. ಅದರಲ್ಲಿ ಸೆಲೆಕ್ಟೆಡಲ್ಲಿ ಒಂದು 3,000-4,000 ಹುಡುಗರು ಅದಕ್ಕೆ ಸೆಲೆಕ್ಟ್ ಆಗಿ ಒಳಗಡೆ ಹೋಗ್ತಾರೆ. ಒಳಗಡೆ ಕೂಡ ಹೋದರು. ಒಳಗಡೆ ಹೋದ್ಮೇಲೆ ಸೆಲೆಕ್ಟ್ ಆದ ನಂತರ ಅವರಿಗೆ ಟ್ರೈನಿಂಗ್ ಪೀರಿಯಡ್ ಸ್ಟಾರ್ಟ್ ಆಯಿತು. ಟ್ರೈನಿಂಗ್ ಪೀರಿಯಡಲ್ಲಿ 7 ತಿಂಗಳು, 8 ತಿಂಗಳು, 1 ವರ್ಷ, ಇಲ್ಲಿ ಮನಿ ಅಂತ ಇದ್ದಾನೆ, ಒಂದು 2 ವರ್ಷ ಕೂಡ ಟ್ರೈನಿಂಗ್ ಆಯಿತು. ಈ ಟ್ರೈನಿಂಗ್ ಮುಗಿದ ಮೇಲೆ ಅವರನ್ನು ಕರೆದು ಹೇಳಲಾಯಿತು, ನೀವು ಕೊಟ್ಟಂಥ ಸ್ಕಿಲ್ ಸರ್ಟಿಫಿಕೇಟ್ ತಪ್ಪಾಗಿದೆ, ನೀವು ಕೊಟ್ಟಂಥ ಸರ್ಟಿಫಿಕೇಟ್ ಫೇಕ್ ಆಗಿದೆ ಅಂತ ಅವ್ರ ಮೇಲೆ ಕೇಳಿ ಅವರಿಗೆ ಟರ್ಮಿನೇಷನ್ ಲೆಟರ್ ಕೊಡಲಾಯಿತು. ಸರ್ಕಾರ ಮಾಡಿದ್ದು ತಪ್ಪಂತ ಹೇಳೋಕ್ಕಾಗಲ್ಲ, ಆದರೆ ಅದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದನ್ನು ತಾವು ದಯವಿಟ್ಟು ಗಮನದಲ್ಲಿಟ್ಕೊಂಡು ಇದನ್ನು ಹೈಲೈಟ್ ಮಾಡಬೇಕಾಗಿದೆ. ಯಾಕಂದರೆ ಸರ್ಕಾರ ಕೇಳಿದ್ದು ಸ್ಕಿಲ್ ಸರ್ಟಿಫಿಕೇಟ್ ರೈಟ್, ಸ್ಕಿಲ್ ಸರ್ಟಿಫಿಕೇಟ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಕರೆಕ್ಟ್ ಇದೆ. ಆದರೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟನ್ನು ಕೊಡುವಂಥ NSDC ಕಾರ್ಪೊರೇಷನ್, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ಇದು ಸರ್ಟಿಫಿಕೇಟನ್ನು ಪ್ರೊವೈಡ್ ಮಾಡುತ್ತೆ. ಆ NSDCಗೆ ನಾವು RTI ಹಾಕಿದಾಗ ಅವ್ರಿಗೇನು ಕೇಳಿದ್ವಿ, 2015ರಿಂದ 2023ವರೆಗೆ ನಾವು ಯಾವುದೇ ಸ್ಕಿಲ್ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ ಅಂತ RTIಯಲ್ಲಿ ಅವ್ರು ಕೊಟ್ಟಿದ್ದಾರೆ. ಅವರು 2023ರಲ್ಲಿ ಯಾವುದು ಸರ್ಟಿಫಿಕೇಟೇ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾವು ರಿಕ್ರೂಟ್ಮೆಂಟಲ್ಲಿ 2023ಕ್ಕಿಂತ ಮುಂಚೆ ಕೊಟ್ಟಂಥ ಸರ್ಟಿಫಿಕೇಟ್ ವ್ಯಾಲಿಡ್ ಆಗಿ ಹೇಗಿರುತ್ತೆ? ಯಾಕಂದರೆ ನೀವು ಕೇಳಿದ್ದು NSQF ಸರ್ಟಿಫಿಕೇಟ್, ಮತ್ತು NSQF ಸರ್ಟಿಫಿಕೇಟ್ ಕೊಡೋರು ಯಾರು? NSDC. ಆದರೆ ನಾವು ಸರ್ಕಾರಕ್ಕೆ ಏನು ಕೇಳ್ತಾ ಇದ್ದೀವಿ, ಕೆಲವು ಟೆಕ್ನಿಕಲ್ಲಿ ಯಾವುದಾದ್ರೂ ಎರರ್ ಇರ್ಬೋದು, ಅದನ್ನು ಒಪ್ಕೊಳ್ತೀವಿ. ಸರ್ಕಾರಕ್ಕೆ ಮನವಿ ಏನು ಮಾಡ್ತೀವಿ ಅಂದರೆ, ಮಕ್ಕಳು ಕೇವಲ ಸರ್ಟಿಫಿಕೇಟ್ದಿಂದ ಒಳಗಡೆ ಹೋಗಿಲ್ಲ. ಮಕ್ಕಳಲ್ಲಿರುವಂಥ ಕ್ಷಮತೆ ದೈಹಿಕವಾಗಿ, ಅವರ ಮಾನಸಿಕವಾಗಿ, ಅವರ ರಿಟರ್ನ್ ಟೆಸ್ಟು, ಮೆಡಿಕಲ್ಲು ಎಲ್ಲ ಕೊಟ್ಟು ತಯಾರಾಗಿ ಅಲ್ಲಿ ಹೋದಾಗ ಬಡವ ಮಕ್ಕಳು, ತಮಗೆ ಕೈಲಾಗದಂಥ ಮಕ್ಕಳು ಆ ಕೆಲಸವನ್ನು ಪಡೆದುಕೊಳ್ಳಲು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ನಿಮಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಆದರೆ ರಿಕ್ರೂಟ್ ಆದಮೇಲೆ, ಅಲ್ಲಿಂದ ತೆಗೆದ ಮೇಲೆ ಆ ಮಕ್ಕಳು 3 ತಿಂಗಳು 4 ತಿಂಗಳು ಜಾಬ್ ಮಾಡುವಾಗ ಸರ್ಕಾರಿ ಕೆಲಸದಲ್ಲಿ ಇದ್ದೀನಿ ಅಂತ ಮದುವೆ ಮಾಡ್ಕೊಳ್ಳೋಂಥ ಕೆಲಸದಲ್ಲಿ ಇರ್ಬೋದು, ಅಥವಾ ಮನೆ ಕಟ್ಟಕ್ಕೆ ಹೋಗ್ತಿರ್ಬೋದು, ಅವರ ತಂದೆ ತಾಯಿಗಳ ಲಾಲನೆ ಪಾಲನೆಗಳಿಗೋಸ್ಕರ ಕೆಲಸ ಹಾಕ್ತಿರ್ಬೋದು, ಲೋನ್ಗಳನ್ನು ಮಾಡಿ ಮನೆ ಕಟ್ಟುವಂಥ ಕೆಲಸ ಮಾಡ್ತಿರ್ಬೋದು. ಇಂಥ ಒಂದು ಸಿಚುವೇಷನಲ್ಲಿ ಆ ಮಕ್ಕಳನ್ನ ತೆಗೆದ್ರೆ ಅವರು ಮಾನಸಿಕವಾಗಿ ಯಾವ ರೀತಿ ಕುಗ್ಗಿರ್ಬೋದು, ದೈಹಿಕವಾಗಿ ಅವರ ಪರಿಸ್ಥಿತಿ ಏನಾಗಿರ್ಬೋದು ಅನ್ನೋಂಥ ಸರ್ಕಾರ ಇದನ್ನು ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಒಂದು ಸಣ್ಣ ಪ್ರಮಾಣದ ಟೆಕ್ನಿಕಲ್ ಎರರ್ದಿಂದ ತೆಗೆದಿರೋ ಕಾರಣಕ್ಕಾಗಿ ಇದೇ ಸ್ಕಿಲ್ ಸರ್ಟಿಫಿಕೇಟ್ನಿಂದ ಇನ್ನೊಂದು ಕೂಡ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ಸ್ಕಿಲ್ ಸರ್ಟಿಫಿಕೇಟ್ ಕೌಶಲ್ಯ ಏನಿದೆ ಅಂತ ತಿಳ್ಕೊಳ್ಳೋಕ್ಕಾದರೆ, ಕೌಶಲ್ಯ ಕಲಿತ ಮೇಲೆ ಅವರಿಗೆ ಅಪ್ರೆಂಟಿಸ್ಶಿಪ್ ಅಂತ ಇರುತ್ತೆ. ಅಪ್ರೆಂಟಿಸ್ಶಿಪ್ಪಲ್ಲಿ 11 ತಿಂಗಳು ಅವ್ರಿಗೆ ಟ್ರೈನಿಂಗ್ ಕೊಡ್ತೀರಿ. ಅದೇ 11 ತಿಂಗಳು ಟ್ರೈನಿಂಗ್ ಅಂತ ತಿಳಿದು ಈ ಹುಡುಗರಿಗೆ 2 ವರ್ಷ ಟ್ರೈನಿಂಗ್ ಕೊಟ್ಟಿದ್ದೀರಿ ಅಂದರೆ ಅದನ್ನು ಅಪ್ರೆಂಟಿಸ್ಶಿಪ್ ಅಂತ ಕನ್ಸಿಡರ್ ಮಾಡಿ ಅವ್ರಿಗೆ ಜಾಬ್ ಕೊಡಿಯಲ್ಲ, ಕಂಟಿನ್ಯೂ ಮಾಡಿಯಲ್ಲ. ಆದರೆ ನೀವು ಮಾಡಿಲ್ಲ, ಅದನ್ನು ತಿಳ್ಕೊಬೇಕಾಗಿದೆ ಸರ್ಕಾರ. ಯಾಕಂದರೆ ಸ್ಕಿಲ್ ಸರ್ಟಿಫಿಕೇಟ್ ಅಷ್ಟೇ ಮಹತ್ವದ್ದಾಗಿದ್ದರೆ ನೀವು ಈಗ 8 ತಿಂಗಳು 10 ತಿಂಗಳ ಕೊಟ್ಟಿದ್ದಂಥ ಕೆಲಸ ಅಪ್ರೆಂಟಿಸ್ಶಿಪ್ ಅಂತ ಕನ್ಸಿಡರ್ಡ್ ಆದರೆ, ಆ ಅಪ್ರೆಂಟಿಸ್ಶಿಪ್ಪಲ್ಲಿ ಯಾರಿಗಾದರೂ ಅಡುಗೆ ಮಾಡೋಕ್ಕೆ ಬಂದಿಲ್ಲ, ಅಥವಾ ಇನ್ಡಿಸಿಪ್ಲಿನ್ ಆಗಿ ನಡೆದಿದ್ದಾರೆ, ಅಥವಾ ನಿಮ್ಮ ಕ್ರೈಟೀರಿಯಾ ಮ್ಯಾಚ್ ಆಗಿಲ್ಲ, ಅಂಥವ್ರನ್ನ ತೆಗೆದೋಗಿರಿ. ಆದರೆ ಅಚ್ಚುಕಟ್ಟಾಗಿ 2 ವರ್ಷದಿಂದ ಕೆಲಸ ಮಾಡಿದಂಥ ಯುವಕರನ್ನು ತೆಗೆಯುವಂಥ ಕೆಲಸಕ್ಕಿಂತ ಮುಂಚೆ ಸರ್ಕಾರ ಇನ್ನೊಂದು ಸ್ವಲ್ಪ ಅದನ್ನು ಅರ್ಥ ಮಾಡಿಕೊಂಡು ಆ ಯುವಕರನ್ನು ಇನ್ನೊಂದು ಸರ್ತಿ ಕೌನ್ಸಿಲಿಂಗ್ ಮಾಡಿ, ಬೇಕಾದರೆ ಇದರ ರಿಕ್ರೂಟ್ಮೆಂಟಲ್ಲಿ ಇದ್ದಂಥ ಅಧಿಕಾರಿಗಳ ಜೊತೆ ಇನ್ನೊಮ್ಮೆ ಚರ್ಚೆ ಮಾಡಿ, ಆದರೆ ಆ ಯುವಕರಿಗೆ ಆದಂಥ ಒಂದು ಅನ್ಯಾಯದ ವಿರುದ್ಧ ನಾವು ಇವತ್ತು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ನಿಮಗೆ. ದಯವಿಟ್ಟು ಇನ್ನೊಂದು ಸಾರಿ ಇದನ್ನು ತಿಳಿದುಕೊಂಡು
ಆ ಯುವಕರಿಗೆ ಉದ್ಯೋಗದ ಅವಕಾಶ ಏನು ಕೊಟ್ಟಿದ್ದೀರಿ ಅದನ್ನು ಮುಂದುವರಿಸಿ ಮತ್ತೊಮ್ಮೆ ಅವರಿಗೆ ಉದ್ಯೋಗದಲ್ಲಿ ಜಾಯಿನ್ ಮಾಡಿಸಿ ಅಂತ ನಾವು ಇನ್ನೊಮ್ಮೆ ನಿಮಗೆ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಜಿಯವರ ಯೋಜನೆ ಸ್ಕಿಲ್ ಡೆವಲಪ್ಮೆಂಟ್ ಯೋಜನೆ ಯುವಕರಿಗೆ ಉದ್ಯೋಗ ಕೊಡೋಕ್ಕಾಗಿದೆ. ಆದರೆ ಅದೇ ಸರ್ಟಿಫಿಕೇಟ್ನಿಂದ ಇವತ್ತು ನೂರಾರು ಯುವಕರು ಬೀದಿಗೆ ಬರುವಂಥ ಕೆಲಸ ಆಗಬಾರ್ದು. ಇವತ್ತು ನಮಗೂ ಕೂಡ ಸರ್ಕಾರದ ಬಗ್ಗೆ ಅಭಿಮಾನ ಇದೆ. ಅದೇ ಸರ್ಕಾರ ಇವತ್ತು ಈ ಯುವಕರಿಗೆ ಆಗಿರುವಂಥ ತಪ್ಪನ್ನು ನೋಡಿ ನಾವು ಸರ್ಕಾರಕ್ಕೆ ಹೇಳಕ್ಕೆ ಬಂದಿದ್ದೀವಿ. ಯಾಕಂದರೆ ಸರ್ಕಾರದ ತಪ್ಪಂತ ನಾವು ಇಲ್ಲಿ ಮಾತಾಡಕ್ಕೆ ಬರ್ತಾ ಇಲ್ಲ. ಸರ್ಕಾರ ಮಾಡಿರೋ ಎಲ್ಲ ಕೆಲಸ ಕರೆಕ್ಟ್ ಆಗಿರುತ್ತೆ, ಯಾಕಂದರೆ ವಿಚಾರ ಮಾಡಿರ್ತಾರೆ. ಆದರೆ ಟೆಕ್ನಿಕಲ್ಲಿ ಆದಂಥ ಸ್ಕಿಲ್ ಸರ್ಟಿಫಿಕೇಟ್ನ ವಿಷಯವನ್ನು ತೆಗೆದುಕೊಂಡು ಆ ಯುವಕರನ್ನ ಡೈರೆಕ್ಟಾಗಿ ತೆಗೆಯೋಕ್ಕಿಂತ ಅವರು ಮಾಡಿರುವಂಥ ಟ್ರೈನಿಂಗನ್ನು, ಯಾಕಂದರೆ ಆ ಟೈಮಲ್ಲಿ ಆಪರೇಷನ್ ಸಿಂಧೂರ್ ಕೂಡ ಆಗಿತ್ತು. ಆ ಯುವಕರು ಜಾಯ್ನ್ ಆದಾಗ ಆ ಆಪರೇಷನ್ ಸಿಂಧೂರ್ನಲ್ಲೂ ಕೂಡ ಅವರ ಒಂದು ಕೆಲಸ ಆಗಿರ್ಬೋದು, ಅವರು ಕೂಡ ಓಡಾಡಿರ್ತಾರೆ, ಜೀವದ ಹಂಗನ್ನು ಬಿಟ್ಟು ಕೆಲಸ ಮಾಡಿರ್ತಾರೆ. ಇಂಥ ಯುವಕರನ್ನು ಇವತ್ತು BSFನಲ್ಲಿದ್ದಂಥ ಇಲ್ಲಿ ನೋಡಿ ಆಂಧ್ರದಿಂದ ಬಂದಂಥ, ಪಶ್ಚಿಮ ಬಂಗಾಳದಿಂದ ಬಂದಂಥ, ಇಲ್ಲಿ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ ಬಹಳಷ್ಟು ಯುವಕರು ಇಲ್ಲಿ ಬಂದಿದ್ದಾರೆ. ಆ ಯುವಕರ ಕೂಗು ಏನಿದೆ ಅಂದರೆ, ಸರ್ಕಾರ ದಯವಿಟ್ಟು ಕೇವಲ ಸರ್ಟಿಫಿಕೇಟ್ಗೋಸ್ಕರ ನಮ್ಮನ್ನು ತೆಗಿಬೇಡಿ, ನಮ್ಮಲ್ಲಿರುವಂಥ ಹೈಟ್, ವೇಟ್, ನಮ್ಮ ಎಲ್ಲ ಕ್ರೈಟೀರಿಯಾನ ನೋಡಿ ನೀವು ತಗೊಂಡಿದ್ದೀರಿ. ದಯವಿಟ್ಟು ನಮಗೆ ಒಂದು ಅನ್ಯಾಯ ಆಗದಿದ್ದಂತ ನೋಡಿ ನಮಗೆ ಈ ಆದಂಥ ಅನ್ಯಾಯಕ್ಕೆ ನಮಗೆ ಸೂಕ್ತವಾದಂಥ ಒಂದು ಪರಿಹಾರ ನೀಡಿ, ನಮಗೆ ಪರಿಹಾರ ಇನ್ ದ ಸೆನ್ಸ್ ನಮ್ಮನ್ನು ರೀಜಾಯಿನ್ ಮಾಡಿ ಅನ್ನುವಂಥ ಕೂಗು ಈ ಮಕ್ಕಳದಿದೆ, ಈ ಯುವಕರದಿದೆ. ಅದನ್ನು ದಯವಿಟ್ಟು ಸರ್ಕಾರ ತಿಳಿದುಕೊಳ್ಬೇಕು. ಮತ್ತು ನನಗೆ ಪೂರ ಭರವಸೆ ಇದೆ, ನಮ್ಮ ಬೆಳಗಾವದಲ್ಲಿ ಇದ್ದಂಥ ಕಿಚ್ಚು ಯಾವತ್ತು ದಿಲ್ಲಿವರೆಗೆ ಹೋಗುತ್ತೆ ಅನ್ನೋಂಥ ಉದ್ದೇಶದಿಂದ ಇವತ್ತು ಬೆಳಗಾವದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ. 7 ದಿನಗಳ ಒಳಗೆ ಈ ವಿಷಯ ಹರಡಿ ಸರ್ಕಾರದವರೆಗೂ ಹೋಗಿ ಸರ್ಕಾರ ಇದನ್ನು ಏನಾದರೂ ಮುಂದೆ ತರುವಂಥ ಕೆಲಸ ಮಾಡಿದ್ರೆ ಬಹಳ ಒಂದು ಉಪಯುಕ್ತ ಆಗುತ್ತೆ. ಯಾಕಂದರೆ ಎಲ್ಲ ಇರುವಂಥ ಎಲ್ಲ ಹುಡುಗರು ಬಡವರು ಹುಡುಗರು, ಆ ಬಡವರು ಹುಡುಗರಿಗೆ ಅನ್ಯಾಯ ಆಗಬಾರ್ದು. ಇವತ್ತು ಅವರ ಮೆಸೇಜ್ಗಳು ಒಂದೊಂದು ನೋಡ್ತಾ ಇದ್ದೀನಿ. ಬಹಳ ಒಂದು ಮಾನಸಿಕವಾಗಿ ಕುಗ್ಗಂತ ಒಂದು ಸೆನ್ಸಿಟಿವ್ ವಿಷಯದಲ್ಲಿ ಹೋಗ್ಬಿಟ್ಟಿದ್ದಾರೆ ಮಕ್ಕಳು. ಅಂದರೆ ಅಷ್ಟು ಡಿಪ್ರೆಷನಲ್ಲಿ ಹೋಗಿಬಿಟ್ಟಿದ್ದಾರೆ. ಸರ್ಕಾರ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು. ಯುವಕರಿಗೆ ಸ್ಕಿಲ್ ಸರ್ಟಿಫಿಕೇಟ್ದಿಂದ ಉದ್ಯೋಗ ಕೊಟ್ಟು ಗೊತ್ತಿದೆ. ದಯವಿಟ್ಟು ಅನ್ಯಾಯವಾಗಿ ಆ ಯುವಕರನ್ನ ಕೇವಲ ಸ್ಕಿಲ್ ಸರ್ಟಿಫಿಕೇಟ್ನ ಉದ್ದೇಶವಾಗಿ ತೆಗಿಬೇಡಿ. ಮೊದಲೇ ರಿಕ್ರೂಟ್ಮೆಂಟ್ ಮಾಡಿದಾಗ ತೆಗೆದಿದ್ರೆ ಓಕೆ, ರಿಕ್ರೂಟ್ ಆಗಿ ಅವರಿಗೆ ಟ್ರೈನಿಂಗ್ ಕೂಡ ಆಗಿದೆ, ಅದನ್ನು ಅಪ್ರೆಂಟಿಸ್ಶಿಪ್ ಅಂತ ಕನ್ಸಿಡರ್ ಮಾಡಿ ಆ ಯುವಕರಿಗೆ ಮತ್ತೊಮ್ಮೆ ರೀಜಾಯ್ನಿಂಗ್ ಮಾಡಿ ಅವರಿಗೆ ಉಪಯೋಗ ಆಗುವ ರೀತಿ ಕೆಲಸ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಎಲ್ಲರ ಮುಂದೆ ಕೇಳ್ಕೊತೀನಿ. ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮನವಿ ಮಾಡ್ತೇನೆ. ಧನ್ಯವಾದ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना, मन भाए आराधना, आराधना मारुति गली बेलगाम, मन भाए आराधना.